ನಿಜವಾದ ಗೆಳೆತನ. ಎಲ್ಲರಿಗೂ ನಮಸ್ಕಾರ. ನಮ್ಮೂರು ಗಜೇಂದ್ರಗಡ. ಪ್ರತಿದಿನ ಸಾಯಂಕಾಲವಾದ್ರೆ ಸಾಕು, ಈ ಚಿಕ್ಕ ಟೀ ಅಂಗಡಿ ಮುಂದೆ 4 ಜನ ಆತ್ಮೀಯ ಸ್ನೇಹಿತರು ಸೇರ್ತಾರೆ. 1 ಕಪ್ ಚಹಾ, ನೂರಾರು ಮಾತುಗಳು, ಸಾವಿರಾರು ಕನಸುಗಳು. ಇವರದು ಒಬ್ಬೊಬ್ಬರದು ಒಂದೊಂದು ಕಥೆಗಳು. ಅವರ ಪರಿಚಯವನ್ನ ಮಾಡಿಕೊಡ್ತೀನಿ ಬರ್ರಿ. ಇವನು ಅರ್ಜುನ್, ಸೀರಿಯಸ್ ಮತ್ತು ರೆಸ್ಪಾನ್ಸಿಬಲ್ ಹುಡುಗ. ಇಲ್ಲಿ ಕಾಣತಾನ ನೋಡ್ರಿ ಅಕ್ಷಯ್, ಬಹಳ ಎಮೋಷನಲ್ ಮನುಷ್ಯ, ಸ್ನೇಹ ಜೀವಿ. ಇವನು ಬಸು, ಯಾವಾಗ್ಲೂ ನಗಿಸ್ತಾನೆ, ಕಾಮಿಡಿ ಮನುಷ್ಯ, ಆದ್ರೆ ಜೀವನದಲ್ಲಿ ತುಂಬಾ ಬಡವ. ಇವನು ವಿಕ್ಕಿ, ನೋಡೋದಕ್ಕೆ 3 ಫೂಟ್ ಆದ್ರೆ ಮಾತು 6 ಫೂಟ್. ಇವರ 4 ಸ್ನೇಹ, ಇವರ ನಗು, ಇವರ ಕನಸುಗಳು ಇದೊಂದು ಸಾಮಾನ್ಯ ಕತೆ ಅಲ್ರಿ, ಇದೊಂದು ನಿಜವಾದ ಗೆಳೆತನದ ಕತೆ. ಏನ್ ಜೀವನ ಮಚ್ಚ, ಬರೀ ಟೆನ್ಷನ್. ಬೆಳಿಗ್ಗೆ ಎದ್ರೆ ಕೆಲ್ಸ, ರಾತ್ರಿ ಮಲ್ಗೋವರೆಗೇನು ಕೆಲ್ಸ ಕೆಲ್ಸ ಕೆಲ್ಸ. ನೋಡ್ ಮಜ್ಜ, ನನಗೆ ಏನ್ ಟೆನ್ಷನ್ ಇಲ್ಲ ಮಜ್ಜ. ನನ್ ಜೀವನ ಅಂಕರ ಆರಾಮಾಯ್ತು, ತಿನ್ನೋದು ಮುಕ್ಕೊಳ್ಳೋದು ಇಷ್ಟ. ಕೆಲ್ಸ ಇಲ್ಲ ಬಗಸಿಲ್ಲ, ನಾ ಆರಾಮದಿನ ದೋಸ್ತ. ಅವಾಗ ಸಾಲಿ ಕಲಿ ಮುಂದ ಎಷ್ಟ್ ಚಂದ ಇದ್ವಿ. ಕ್ರಿಕೆಟ್ ಆಡ್ಬೇಕು, ಹೋಮ್ ವರ್ಕ್ ಮಾಡ್ಬೇಕು, ಅಷ್ಟ ಟೆನ್ಷನ್ ಇತ್ತು. ಆದ್ರೆ ಈಗ ನಿಮ್ ಜೀವನದಾಗ ಎಲ್ಲರೂ ಬಿಜಿ ಆಗ್ಬಿಟ್ರಿ. ಹೌದಕ್ಷ, ಆದ್ರೆ ಒಂದ್ ವಿಷಯ ಅಂತ ನೆನ್ಪಿಟ್ಕೋ, ಎಷ್ಟೇ ನಾವ್ ಕೆಲ್ಸದಲ್ಲಿ ಬಿಜಿ ಇದ್ರು ಕೂಡ ಸಾಯಂಕಾಲ ಆದ್ರೆ ಸಾಕು ಎಲ್ರು ಬಂದು ಇಲ್ಲಿ ಚಾ ಕುಡ್ದಲ್ಲ, ಅದೇ ನಿಜವಾದ ಜೀವನದ ಖುಷಿ. ಮೋಟಿವೇಶನ್ ಹೇಳಿದ್ ಸಾಕು, ಮೊದ್ಲು ಚಾ ರೊಕ್ಕ ಕೊಡು ಹೋಗುನು. ಆತ್ ಬಿಡುವಪ್ಪ, ನೀನಂತೂ ಬಡವ, ನಿನ್ ಕಡೆ ಅಂತೂ ರೊಕ್ಕ ಇಲ್ಲ, ನಾನ ಕೊಡ್ತೀನಿ. ಹೇಳ್ತಾ ಇದ್ರ ಕೊಡು, ಇಲ್ಲ ನಾ ಕೊಡ್ತೀನಿ. ಅವಂಗ ಆಸೆ ಮಾಡ್ಕೋಬೇಡ, ನಮ್ ದೋಸ್ತನವ. ಆಯ್ತು ಬಿಡಪ್ಪ, ನಾನ ರೊಕ್ಕ ಕೊಡ್ತೀನಿ. ಸಾರಿಪ್ಪ ಬಸ್ಸು. ಸೇರಿತ್ತು ನಮ್ಮ ಗೆಳೆತನ, ಅಳಿಸೋಕೆ ಸಾಧ್ಯನ ಈ ಬಂಧನ. ಕಷ್ಟದಲ್ಲಿ ಕೈ ಹಿಡಿದು ನಡೆದೆವು ನೀನೆಲ್ಲ. ಹಲೋ, ಏನಾಯ್ತು? ಯಾವ ಹಾಸ್ಪಿಟ್ಲು? ಬಂದೆ, 1-2 ನಿಮಿಷ ಆಯ್ತು, ಬಂದೆ ಇವಾಗ. ಯಾಕೆ ಮತ್ತೆ ಏನಾಯ್ತು? ಮುಖ ಸಪ್ ಮಾಡಿದಿ? ಅಪ್ಪನ್ಗೆ ಹಾರ್ಟ್ ಅಟ್ಯಾಕ್ ಆಗಿದಂತೆ, ತಕ್ಷಣ ಆಪರೇಷನ್ ಮಾಡಿಸ್ಬೇಕು. ನಾಳೆ ಸಂಜೆ ನೋಡ್ಲಿ ನಾನು 2 ಲಕ್ಷ ರೂಪಾಯಿ ಅರೇಂಜ್ ಮಾಡ್ಬೇಕು. ಇವಾಗ ನೋಡಿದ್ರೆ 1 ಪೌಂಡ್ ಇಲ್ಲ ನನ್ ಕಡೆ. ಸರಿ ಮಚ್ಚ, ನಾನು ಅಮೌಂಟ್ ಅಡ್ಜಸ್ಟ್ ಮಾಡ್ಬೇಕು, ಸಿಗ್ತೀನಿ ಮತ್ತೆ ಆಮೇಲೆ. ಬಾಯ್. ನೋಡಿದ್ರಲ್ಲ, ಅರ್ಜುನ್ ತುಂಬಾ ಕಷ್ಟದಲ್ಲಿದ್ದಾನೆ. ನಮಗ್ ಕಷ್ಟ ಅಂತ ಬಂದಾಗ ಅವ ಸಹಾಯ ಮಾಡ್ಯಾನ. ಈಗ ಅವನ್ ಕಷ್ಟ ಬಂದೈತಿ, ನಾವು ಅವನ್ ಸಹಾಯ ಮಾಡಿ ಅವ್ನ್ ಬೆನ್ನೆಲುಬಾಯಿ ನಿಂದ್ರು. ಬಸ್ಸು, ನನ್ ಬೈಕ್ ಮಾರ್ತೀನಿ, ಬಂದ ನಾ ಆಪರೇಷನ್ ಕೊಡ್ತೀನಿ, ಹೆಲ್ಪ್ ಆಗತ್ತೆ. ನಮ್ ತಂಗಿ ಮದುವೆ ಅಂತ 1 ಲಕ್ಷ ಮನೇಲಿ ಇದೆ, ಅದನ್ನೇ ತಂದು ಕೊಡ್ತೀನಿ. ಬ್ಯಾಡ್ಲೆಪ್ಪ, ಮತ್ ನಿಮ್ ತಂಗಿ ಮದ್ವಿ ಹೆಂಗ್ ಮಾಡ್ತಿ? ಲೇ, ಮದುವೆಗೆ ಇನ್ನೂ 6 ತಿಂಗಳು ಐತಿ, ದುಡ್ಡನ್ನ ಎಲ್ಲ ಅಡ್ಜಸ್ಟ್ ಮಾಡ್ತೀನಿ. ಹೌದು ಮಗ, ಮದುವೆ ಮುಂದಿನ ವರ್ಷ ಮಾಡಬಹುದು, ಜೀವ ಹೋದರೆ ಬರುತ್ತಾ? ಮಗ, ನನ್ನ ಹತ್ರ ದುಡ್ಡಿಲ್ಲ ಕಣೋ. ನಾನು ಹಬ್ಬ ಅಂದ್ರೆ 5,000-10,000 ಕೊಡ್ಬೋದು. ಬೇಡ ಬಿಡು ಮಗ, ನಿಮ್ ಮನೆ ಪರಿಸ್ಥಿತಿ ನಂಗೆಲ್ಲ ಗೊತ್ತೈತಿ. ರೊಕ್ಕ ಇಲ್ಲ ವೇಲೆ ಬೇಡ. ಅಕ್ಷಯ್, ನನ್ ಬೈಕ್ ತಗೊಳ್ಳೋರು ಯಾರು ಅದಾರನ? ನಮ್ ಏರಿಯಾದಾಗ ಒಬ್ಬ ಅಣ್ಣ ಅದನ, ಅವ್ನ್ ಬೈಕ್ ಬೇಕಂತ ಹೇಳಿದ್ದ, ಕೇಳ್ತೀನಿ ತಡಿ. ಹೌದಾ? ಫೋನ್ ಮಾಡಿ ಕೇಳು, ಎಲ್ಲಿ ಅದಾನ? ಇರು, ಕೇಳ್ತೀನಿ. ಹಲೋ ಅಣ್ಣ. ಅಣ್ಣ, ಬಸ್ ಸ್ಟಾಪ? ಬಂದೆ ಅಣ್ಣ. ಬಸ್ ಸ್ಟಾಪ್ ಅಂತ ಬಸ್ ಸ್ಟ್ಯಾಂಡ್ ಹೋಗೋಣ. ಸರಿ ಬಸ್ಸು, ನಿಮ್ ಮನೆಗೆ ಹೋಗಾಗ್ರೆ. ಹಾ ಸರಿ, ಬಾಯ್. ಅಣ್ಣ, ಬೈಕ್ ಅಂತ ಹೇಳಿದ್ನಲ್ಲ, ಇದೇ ನೋಡೋದು. ಹೌದಾ? ಸರಿ, ಬೈಕ್ ಏನೋ ಚಲೋ ಐತಿ. ಎಷ್ಟು ಬೇಕು ಅಣ್ಣ? 1 ರೂಪಾಯಿನ? ಅಲ್ಲಣ್ಣ, 80,000ನ? 80,000 ಎಲ್ಲ ಆಗಲ್ಲ, 40,000 ಕೊಡ್ತೀನಿ ನೋಡಿ. 50,000 ಆದ್ರೂ ಕೊಡೋಣ. ಆಯ್ತು, ಫೋನ್ ಪೇ ನಂಬರ್ ಆದ್ರೂ ಕೊಡ, ಫೋನ್ ಪೇ ಮಾಡ್ತೀನಿ, ಗಾಡಿ ಇಲ್ಲೇ ಬಿಟ್ಟು ಹೋಗ್ತೀರಂತ. ಆಯ್ತು, ಫೋನ್ ಪೇ ಮಾಡೀನಿ ನೋಡು. ಆಯ್ತಾ? ಸರಿ, ಥ್ಯಾಂಕ್ ಯು.
ನೀವೆಲ್ಲ ಬಂದಿರಿ? ಇದ್ರಲ್ಲಿ ನಿಮ್ಮ ಅಪ್ಪನ ಆಪರೇಷನ್ ಬೇಕಾದಷ್ಟು ದುಡ್ಡು ಇದಾವೆ, ಇದನ್ನ ಕಟ್ಟಿ ಬೇಗ ನಿಮ್ಮ ಅಪ್ಪನ ಉಳಿಸ್ಕೊ. ನೀವಿಲ್ಲ ಅಂದಿದ್ರೆ ನಾನ್ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿದ್ದಿಲ್ಲ ನನ್ಗ. ನಿಮ್ಮಂತ ದೋಸನ್ ಪಡೆದ ನಾನಾ ಪುಣ್ಯ ಅಂತ. ಇಷ್ಟು ಎಮೋಷನಲ್ ಡೈಲಾಗ್ ಎಲ್ಲ ಹೊಡ್ಯಾಕ ಹೋಗ್ರ, ಫಸ್ಟ್ ಆ ರೊಕ್ಕ ಕಟ್ಟಿ ಬಾ, ಆಮೇಲೆ ನಮ್ಗೆ ಚಾ ಕುಡಿಸು. ಸಂತೆ ನಡುವೆ ಸಿಕ್ಕಿದ ಸ್ನೇಹ, ಜಗಳ ಆಡಿ ಬೆಳೆದ ಈ ಪ್ರೀತಿ. ನನ್ನ ಕಷ್ಟಕ್ಕೆ ನೀನು, ನಿನ್ನ ಸುಖಕ್ಕೆ ನಾನು. ಮಾತಲಿ ಹೇಳೋಕೆ ಆಗಲ್ಲ, ನಮ್ಮ ಈ ಬಂಧ ಎಂದಿಗೂ ಮುಗಿಯಲ್ಲ. 4 ಜೀವ ಒಂದೇ ಉಸಿರು, ನಾವು ಯಾವತ್ತು ಒಟ್ಟಿಗಿರೋದು ನಿಜ. ಬಣ ಚಾ ತಗೋಬಣ. ಮತ್ತೆ ಟೆನ್ಷನ್ ಅನ್ಸತ್ತೀನಿ. ಹೋಗು ಚಾ ತಗೊಂಬೋಗು. ಸೇರಿತ್ತು ನಮ್ಮ ಗೆಳೆತನ, ಅಳಿಸೋಕೆ ಸಾಧ್ಯನ ಈ ಬಂಧನ. ಕಷ್ಟದಲ್ಲಿ ಕೈ ಹಿಡಿದು ನಡೆದೆವು ನೀನೆಲ್ಲ ಜೊತೆಗಿದ್ದು. ಈ ಸ್ನೇಹವೇ ನಮ್ಮ ಬಲ, ಗೆದ್ದಿದೆ ಪ್ರೀತಿಯ ಕೊನೆಗೆಲ್ಲ. 4 ಮಂದಿ ಒಂದು ಜೀವ, ಇದೆ ನಮ್ಮ ಗೆಳೆತನದ ವೈಭವ. ಫೋನ್ ಮಾಡ್ತೀರಿ? ಇಜ್ಜಿಗೋಳು ಯಾರು? ಹಲೋ ಅಮ್ಮ, ಹೇಳಮ್ಮ. ನಿಮ್ಮ ಅಪ್ಪಗೆ ಏನಂದ್ರ ಆರಾಮಾಗತ್ತೆ ಅಂತಾರ. ಇನ್ನೊಂದು ವಾರ ಅಲ್ಲೇ ಇಟ್ಕೊಂಡ್ ನಿಂದ್ರ ಮತ್ತೇನ್ ಮಾಡ್ಕೊಂತಾರ. ಏ ನನ್ ಫೋನ್ ದೋಸ್ತ, ನನ್ ಫೋನ್ ನೋಡ್ಲಿ ಅಲ್ಲೇ ಇರ್ಬೇಕು. ಏ ಇಲ್ಲೋ ಇಲ್ಲ ಅವ್ ತಗೊಂಡ ನನ್ ಕೇಳ. ಅವಾಗ ತೊಂದ. ಏ ದೋಸ್ತ್ ನನ್ ಫೋನ್ ತೊಂದ ಏನ? ಇಲ್ಲ ನನ್ನ ಹತ್ರ ಇಲ್ಲ. ಏ ಇಲ್ಲೋ, ಯಾಕ ನಿನ್ ಮೇಲೆ ಡೌಟ್? ಎಲ್ಲೇ ತೆಗಿ, ನಿಂದ್ರ ಚೆಕ್ ಮಾಡ್ತೀನಿ. ನಮ್ ಫ್ರೆಂಡ್ಸ್ ಗ್ರೂಪ್ ಒಳಗ ನೀನ ಬಡವ, ನೀನ ತಗೊಂಡಿರ್ತಿಲ್ಲ ಫೋನ್. ಇಲ್ಲೇ ನಾ ತಗೊಂಡಿಲ್ಲ, ನಂಬ ಇಲ್ಲೇ ನೀನ ತಗೊಂಡಿ. ಎಷ್ಟು ಅವ್ರ ನಮ್ಮಂಗಿಲ್ಲ, ಹೋಗ ಬಸರಲ್ಲಿ ಇಲ್ಲೇ ನನ್ ಫೋನ್ ಕಾಣ್ಲಿಲ್ಲ, ಹಂಗಾಗಿ ಅವನ್ನ ತಗೊಂಡ ಚೆಕ್ ಮಾಡ್ದೆ. ಎದ್ ಹೋದವ ನನಗ. ಯಾಕ ಡೋರ್ ದೋಸ್ತ ಅವನ್ನ ತಗೊಂಡ್ ಅಂತಂದ. ಅಲ್ಲಲ್ಲಿ ಅವ ಏನ್ ಮಾಡ್ಯಾನ ಗೊತ್ತ ನಿಂಗ? ಏನ್ ಮಾಡ್ಯಾನ? ಇಲ್ಲಿ ಆ ಗಾಡಿ ಹತ್ರ ಕೊಟ್ವಿ, ಹೊಳೆ ಬಿಡ್ಸಂಗ್ ಬಾಳ ಹೋಗ್ತೇನ. ನಾ ಈ ಕಡೆ ಹೋಗ್ತೀನಿ, ಇಲ್ಲೇ ಸಮೀಪ ಆಗತ್ತಾ, ನಾ ಹೋಗ್ತೀನಿ ತಗೋ. ತಗೊಬರ್ತೀಯ? ಹಾ. ತಗೋಬಾ. ಬಸ್ಸು ಅಲ್ಲ ಇವ, ಇಲ್ಲೇ ಕೊಂಡ ನೀವ ನೋಡಂತೀರಿ ಯಾಕೆ ಕೊಂಡ ನೀವು? ಅರ್ಜೆಂಟ್ ಆಗಿ ಒಂದ್ 50,000 ಬೇಕಾಗಿದ್ದು, ನಾ 1 ತಿಂಗಳ ಕೊಟ್ಟು ಬಿಡ್ತೀನಿ. ಸರಿ, ನಿನ್ಗೆ 50,000 ಎಲ್ಲ ಕೊಡ್ತೀನಿ. ಬಟ್ 1 ತಿಂಗಳದಾಗ ಏನ್ರ ನೀ ದುಡ್ಡು ಕೊಡ್ಲಿಲ್ಲಪ್ಪ ಅಂದ್ರ ಹುಡ್ಕೊಂಬಂದು ಒದ್ದು ಒಳಗೆ ಹಾಕಿಸ್ತೀನಿ. ಕೊಡ್ತೀನಿ ಅಣ್ಣ, 1 ತಿಂಗಳೊಳಗೆ ಹೆಂಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡ್ ನಿಂಗೆ 50,000 ನಿಂಗೆ ಕೊಡ್ತೀನಿ. ಇವ ಹಿಂಗ ಯಾಕೆ ಮಾಡತ್ತನ? ಕೈ ಮುಗಿದು ಕಾಲು ಮುಗಿದು ತಡಿ, ಆನಗಾಕೇನ್ ತಡಿ. ಅಣ್ಣ, ಅವ ಯಾಕೆ ಕೈ ಮುಗಿದು ಕಾಲು ಮುಗಿದು ಮಾಡತ್ತಿದ್ದ? ಏನಪ್ಪ, ಏನೋ ಒಂದು 50,000 ಬೇಕಾಗಿತ್ತಂತ, ಏನೋ ಎಮರ್ಜೆನ್ಸಿ ಐತೆ ಅಂತ ಬಂದು ಇಸ್ಕೊಂಡು ಹೋದ. ಹೌದು ನನ್ನ, ಆಯ್ತಾ ಸರಿ. ಹೌದಾ, ಅಲ್ಲಿ ನಂಗೆ ಗೊತ್ತೇ ಇದ್ದಿಲ್ಲ. ಎಲ್ಲಿ ಒಂದೊಂದ್ ನೋಡುಂಬಾಲಿ ಹೋಗಿ. ಅಣ್ಣ, ನಿನ್ ಫೋನ್ ಇಲ್ಲೇ ಡಬ್ಬಿ ಮೇಲೆ ಐತ್ ನೋಡ. ಅಲ್ಲಲ್ಲಿ ಫೋನ್ ಅಲ್ಲೇ ಇಟ್ಟು ಸುಮ್ನ ಅವನ್ ಮ್ಯಾಗ ಅನುಮಾನ ಪಟ್ಟಿ ನೋಡಿ. ನೀ ಮಾಡಿದ್ ನನಗೆ ಗೊತ್ತಿದ್ಲ. ಸಾರಿ ದೋಸ್ತ. ದೋಸ್ತ, ನಾನು ಜೀವನದಾಗ ಬಡ ಇರ್ಬೋದು, ಆದ್ರೆ ಸ್ನೇಹದೊಳಗ ಶ್ರೀಮಂತ ಇದೀನಿ. ನಿಮ್ಮ ಗ್ರೂಪ್ ಒಳಗ ಬಡ ಸ್ನೇಹಿತ ಇದ್ನಂದ್ರ ಅವನ್ನ ಯಾವತ್ತೂ ನಿಮ್ ಜೊತೆ ಇಟ್ಕೋರಿ, ಯಾಕಂದ್ರ ಅವ ದ್ರೋಹ ಮಾಡಂಗಿಲ್ಲ. ಈ ಮಾತ್ ನಿನಗಾದ್ರೂ ಅಷ್ಟ, ವಿಡಿಯೋ ನೋಡಕತ್ತಾರ್ಗುನು ಅಷ್ಟ. ಯಾವತ್ತು ಬಡವ್ರ ಮಕ್ಕಳಿಗೆ ಕೀಳ ನೋಡಕ್ ಹೋಗ್ಬೇಡ್ರಿ. ಈ ಸ್ನೇಹವೇ ನಮ್ಮ ಬಲ, ಗೆದ್ದಿದೆ ಪ್ರೀತಿಯ ಕೊನೆಗೆಲ್ಲ. 4 ಮಂದಿ ಒಂದು ಜೀವ, ಇದೆ ನಮ್ಮ ಗೆಳೆತನದ ವೈಭವ.
ಗೆಳೆತನ ಅಂದ್ರೆ ಬರೀ ಸುಖ ಹಂಚಿಕೊಳ್ಳೋದಲ್ಲ, ಕಷ್ಟವನ್ನ ಹಂಚಿಕೊಂಡು ಗೆಲ್ಲೋದು.